ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬದಲಾವಣೆ ಯಾವಾಗ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಅದಿನ್ನೂ ಕಗ್ಗಂಟಾಗ್ತಾ ಇದೆ ವಿನಃ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಮೇಲಿಂದ ಮೇಲೆ ಜನ ಹೋಗ್ತಾ ಇದ್ದಾರೆ, ನಾಯಕರು ಹೋಗ್ತಾ ಇದ್ದಾರೆ. ನಾಯಕರುಗಳಿಗೆ ಅಂದರೆ ಸುಪ್ರೀಂ ಲೀಡರ್ಸ್ಗಳಿಗೆ ಯಾವ್ಯಾವ ಸಂದೇಶವನ್ನು ರವಾನಿಸಬೇಕು ತುಂಬ ಸ್ಪಷ್ಟವಾಗಿ ಅದನ್ನು ರವಾನಿಸಿ ಬರ್ತಾ ಇದ್ದಾರೆ. ಜಾರ್ಜ್ ಅವರ ಜೊತೆಗೆ ರಾಹುಲ್ ಗಾಂಧಿ ಅರ್ಧ ಗಂಟೆ ಮಾತಾಡಿರುವಂಥದ್ದು ಇದೆಯಲ್ಲ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇದೆಲ್ಲದರ ಜೊತೆಗೆ ಇದನ್ನು ಹಿಂಗೇ ಬಿಟ್ಟರೆ ಮುಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಏನು ಅಂತಂದರೆ ಸಂಕ್ರಾಂತಿ ಆಗೋಯಿತು, ಸೆಪ್ಟೆಂಬರ್ನಿಂದ ಶುರುವಾದಂಥ ಕ್ರಾಂತಿ ಅದಾದ ಮೇಲೆ ಏನಂದರೆ ಸಂಕ್ರಾಂತಿ ತನಕ ಬಂದು ನಿಂತರೂ ಕೂಡ ಬಗೆಹರಿಲಿಲ್ಲ. ಇನ್ನಾದರೂ ಇದಕ್ಕೆ ಉತ್ತರ ಹುಡುಕ್ತಾರಾ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಕೈ ಮನೆ ಪಟ್ಟದ ಕಗ್ಗಂಟು, ರಾಹುಲ್ ಭೇಟಿಯಾದ ಸಿಎಂ ಆಪ್ತ. ಬದಲಾವಣೆ ಬಗ್ಗೆ ಪರ ವಿರೋಧ, ಹೈಕಮಾಂಡ್ಗೆ ಜಾರ್ಜ್ ವರದಿ. ಅಧಿಕಾರ ಹಸ್ತಾಂತರ ಅನ್ನೋ ಜೇನುಗೂಡಿಗೆ ಕೈ ಹಾಕಲು ಹೈಕಮಾಂಡ್ ಹಿಂದೇಟು ಹಾಕ್ತಿದೆ. ಆದರೆ ಬದಲಾವಣೆ ಆದರೆ ಹೆಂಗೆ, ಬದಲಾವಣೆ ಆಗದೆ ಇದ್ರೆ ಹೆಂಗೆ ಅಂತೆಲ್ಲ ಲಾಭ ನಷ್ಟ ಅನ್ನೋದನ್ನ ಲೆಕ್ಕ ಹಾಕ್ತಿದೆ. ಹೈಕಮಾಂಡ್ನ ಅಳೆದು ತೂಗೋ ಕೆಲಸದ ಮೊದಲ ಭಾಗವಾಗಿ ನಿನ್ನೆ ಸಿದ್ದರಾಮಯ್ಯ ಆಪ್ತ ಕೆಜೆ ಜಾರ್ಜ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಆಗುಹೋಗುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಸೇರಿದಂತೆ ರಾಜ್ಯ ರಾಜಕೀಯ ಬೆಳವಣಿಗೆಯನ್ನ ವಿವರಿಸಿದ್ದಾರೆ. ಇದರ ಜೊತೆಗೆ ರಾಗಾ ಟೀಮ್ಗೆ ನಾಯಕತ್ವ ಬದಲಾವಣೆ ಆದರೆ ಏನೆಲ್ಲ ಆಗುತ್ತೆ, ಹೇಗೆಲ್ಲ ಪರ ವಿರೋಧ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವರದಿ ನೀಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರಾಹುಲ್ ಭೇಟಿಗೂ ಮುನ್ನ ಕೆಜೆ ಜಾರ್ಜ್ ಮತ್ತು ಡಿಕೆ ಭೇಟಿಯಾಗಿದ್ರು. ಈ ವೇಳೆ ಹೈಕಮಾಂಡ್ ಹೇಳಿದಂತೆ ನಡೀತೀವಿ ಅಂತ ಹೇಳಿರುವುದಾಗಿ ತಿಳಿಸಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪಟ್ಟದಾಟದ ದಾಳ ದೆಹಲಿಯಲ್ಲಿಯೇ ಉರುಳುತ್ತಿದೆ. ದೆಹಲಿಯಲ್ಲಿ ಮುಂದುವರೆದ ರಾಹುಲ್ ಭೇಟಿಗೆ ಡಿಕೆ ತಂತ್ರ. ಅಸ್ಸಾಂ ಚುನಾವಣೆ ವಿಚಾರಕ್ಕೆ ದೆಹಲಿಗೆ ತೆರಳಿರೋ ಡಿಕೆ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ನಾಳಿನ ತಮ್ಮ ದಾವೋಸ್ ಪ್ರಯಾಣವನ್ನ ರದ್ದು ಮಾಡಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಕರೆಯಬಹುದು, ಕುರ್ಚಿ ಬಗ್ಗೆ ಚರ್ಚಿಸಬಹುದು ಅನ್ನೋದು ಸದ್ಯ ಡಿಕೆಗಿರೋ ಬಲವಾದ ನಂಬಿಕೆ. ದೆಹಲಿಯತ್ತ ಸತೀಶ್ 2028ರವರೆಗೂ ಸಿದ್ಧ ಸಿಎಂ ಎಂದ ಮಹದೇವಪ್ಪ. ಡಿಕೆ ದೆಹಲಿಯಲ್ಲೇ ತಂತ್ರಗಾರಿಕೆ ಮಾಡ್ತಿರುವಾಗ ಈತ ಸಿಎಂ ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ. ಜನವರಿ 20 ಅಥವಾ 21ಕ್ಕೆ ಸಚಿವ ಸತೀಶ್ ದೆಹಲಿ ಪ್ರವಾಸಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಭೇಟಿಯಾಗಲಿರೋ ಸತೀಶ್ ಎಐಸಿಸಿ ಅಧ್ಯಕ್ಷರ ಭೇಟಿಗೂ ಕಸರತ್ತು ಮಾಡೋದ್ರಲ್ಲೇ ಎರಡು ಮಾತಿಲ್ಲ. ದಿಲ್ಲಿ ಈಗ ಹೋಗ್ತಾ ಇದ್ರಲ್ಲ, ನಾ 21 ಹೋಗ್ತಾ ಇದ್ವಿ. ಇಲ್ಲ ರಾಹುಲ್ ಗಾಂಧಿ ಇಲ್ಲ. ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ, ಸಾಧ್ಯ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಭೇಟಿ ಆಗ್ತೀವಿ. ಈ ಮಧ್ಯೆ ಸಚಿವ ಮಹದೇವಪ್ಪ 2028ರವರೆಗೂ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಕೆ ಆಪ್ತ ಶಾಸಕ ಬಾಲಕೃಷ್ಣ ಕೂಡ ಹೈಕಮಾಂಡ್ ನಿರ್ಧಾರ ನಮ್ಮ ನಾಯಕನ ಪರವಾಗಿ ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಈತ ಸಚಿವ ಜಮೀರ್ ಅಹಮದ್ ಹೈಕಮಾಂಡ್ ಬೀದಿ ದಾಸಯ್ಯನನ್ನು ಸಿಎಂ ಮಾಡಿದ್ರೆ ನಾವು ಒಪ್ಪಿಕೊಳ್ತೀವಿ ಎಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೆ ಎಐಸಿಸಿ ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ, ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಅದು ನನಗೆ ಗೊತ್ತಿಲ್ಲ, ದಟ್ ಐ ಡೋಂಟ್ ನೋ. ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ಅವ್ರಿಗೆ ಏನು ಪ್ರೀತಿ ಪಾತ್ರರು ಯಾರು ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇರಲಿ ನೋಡೋಣ, ಇದಾದ್ಮೇಲೆ ಇಲ್ಲ ಇನ್ನೂ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಹೈಕಮಾಂಡ್ ಏನು ಹೇಳ್ತದೆ ಅಂತ ನೋಡ್ಬೇಕು. ಅದನ್ನ ನಾವು ಹೇಳ್ತಕ್ಕಂಥದ್ದು ಪ್ರಿಮೆಚೂರು ಅಂತ ಕಾಣಿಸ್ತದೆ. ಪಕ್ಷ ಹೈಕಮಾಂಡ್, ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ನಾವು ಒಪ್ಕೊಳ್ತೀವಿ. ರಾಜ್ಯ ಕಾಂಗ್ರೆಸ್ನ ಇದೇ ಪಟ್ಟದ ಪಗಡೆ ಆಟಕ್ಕೆ ವಿಪಕ್ಷಗಳು ವ್ಯಂಗ್ಯವಾಡ್ತಿವೆ. ಇದು ಜನರನ್ನ ಮರ್ತಿರೋ ಸರ್ಕಾರ ಅಂತ ಬೆಂಕಿ ಉಗುಳಿದ್ದಾರೆ. ಇಮಾನ್ ಟಾರ್ಮ್ಯಾಕಲ್ಲಿ ನಿಂತು ಮಾತಾಡಿ ಅವಮಾನ ಮಾಡಿದ ಸಾಲದಂತೆ ಮತ್ತು ದಿಲ್ಲಿಗೆ ಹೋಗಿ ಅವ್ರ ಮನೆ ಬಾಗಿಲ ಕಾಯುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು. ನಮ್ಮ ಜನರಿಗೆ ಕೊಟ್ಟಿರುವಂಥ ಒಂದು
ಅಧಿಕಾರಕ್ಕೆ ಅಪಮಾನ ಮಾಡಿದೆ. ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ. ಇವ್ರಿಗೆ ಜನ ಓಟ್ ಹಾಕಿ ನಮ್ಮನ್ನು ಯಾಕೆ ಗೆಲ್ಲಿಸಿದ್ರು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಜನರನ್ನು ಮರೆತಂಥ ಸರ್ಕಾರ ಇದು. ಇಲ್ಲಿ ಒಂದಂತೂ ಸ್ಪಷ್ಟ, ಹೈಕಮಾಂಡ್ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಈತ ಸಿಎಂ ಕುರ್ಚಿಯ ಮೇಲೆ ಕಣ್ಣು ನೆಟ್ಟವರು ಕಬ್ಬಿಣ ಕಾದಾಗ್ಲೇ ಬಡಿಯದೇ ಇದ್ರೆ ಬಗ್ಗಲ್ಲ ಅಂತ ಸಿಗುವ ಸಣ್ಣ ಅವಕಾಶವನ್ನು ಬಿಡ್ತಿಲ್ಲ. ಇವರದ್ದು ಮುಗಿಯದ ರಾಮಾಯಣ ಅಂತ ಜನರು ಮಾತಾಡಿಕೊಳ್ಳೋದು ತಪ್ಪಲ್ಲ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.